ಹಲೋ ಗೈಸ್, ವೆಲ್ಕಮ್ ಟು ಡೇ 10 ಆಫ್ ಕಿನೋ ಕಲ್ಚರ್ಸ್. ನಾವಿವತ್ತು ಸ್ಯಾನಿಟೈಸೇಷನ್ ವರ್ಕ್ ಸ್ಟಾರ್ಟ್ ಮಾಡಿದ್ದೀವಿ. ನಾವು ಮೇಜರ್ಲಿ ಯೂಸ್ ಮಾಡ್ತಿರೋದು 3 ಟೈಪ್ಸು: ವಾಷಿಂಗ್, ಸ್ಪ್ರೇಯಿಂಗ್ ಆ್ಯಂಡ್ ಫ್ಯೂಮಿಗೇಷನ್. ನಾವಿವತ್ತು ವಾಷಿಂಗ್ ಮತ್ತು ಸ್ಪ್ರೇಯಿಂಗ್ ಮಾಡ್ತಾಯಿದ್ದೀವಿ. ನಾವು ವಾಷಿಂಗ್ಗೆ ವಾಟರ್ ಯೂಸ್ ಮಾಡಿದ್ದೀವಿ, ಏನಕ್ಕೆಂದರೆ ಸಣ್ಣ ಡಸ್ಟ್ ಪಾರ್ಟಿಕಲ್ ಎಲ್ಲ ರಿಮೂವ್ ಮಾಡೋಕ್ಕೋಸ್ಕರ. ವಾಷಿಂಗ್ ಆದಮೇಲೆ ಇವತ್ತು ಒಂದು ರೌಂಡ್ ಸ್ಪ್ರೇಯಿಂಗ್ ಮಾಡಬೇಕಿತ್ತು. ನಾವು ಸ್ಪ್ರೇ ಮಾಡ್ತಿರೋದು ಇವತ್ತು ಬೆವಿಸ್ಟಿನ್. ಡೋಸೇಜ್ ಬಂದು 1 ಗ್ರಾಮ್ ಪರ್ ಲೀಟರ್ ಯೂಸ್ ಮಾಡ್ತಾಯಿದ್ದೀವಿ. ನಾವು ಬೆವಿಸ್ಟಿನ್ನ ಫಾರ್ಮ್ನ ಒಳಗಡೆ ಮತ್ತು ಹೊರಗಡೆ ಕಂಪ್ಲೀಟ್ ಸ್ಪ್ರೇ ಮಾಡ್ತಾಯಿದ್ದೀವಿ. ಬೆವಿಸ್ಟಿನ್ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಇದು ಒಂದು ಸಿಸ್ಟಮ್ಯಾಟಿಕ್ ಫಂಗಿಸೈಡ್. ಇದು ನಮ್ಮ ಫಾರ್ಮಲ್ಲಿರೋ ಎಲ್ಲ ಫಂಗಸ್ನ ಕಿಲ್ ಮಾಡುತ್ತೆ ಮತ್ತು ಕಂಟಾಮಿನೇಷನ್ ಆಗದಿರೋ ಥರ ನೋಡ್ಕೊಳ್ಳುತ್ತೆ. ಕಂಪೇರ್ ಟು ಅದರ್ ಫಂಗಿಸೈಡ್, ನಾವು ಬೆವಿಸ್ಟಿನ್ನ ಕಡಿಮೆ ಕಾನ್ಸಂಟ್ರೇಷನಲ್ಲಿ ಯೂಸ್ ಮಾಡ್ತಾ ಇರೋದ್ರಿಂದ ಅದು ಮಶ್ರೂಮ್ ಗ್ರೋತ್ಗೆ ಯಾವುದೇ ರೀತಿ ಎಫೆಕ್ಟ್ ಮಾಡಲ್ಲ. ಅದಕ್ಕಾಗಿ ಬೆವಿಸ್ಟಿನ್ ಅಥವಾ ಕಾರ್ಬನ್ ಡೈಸಿಯಮ್ 50% WP ಫಾರ್ಮುಲೇಷನ್ ಇರುವಂಥ ಫಂಗಿಸೈಡ್ ಮಾತ್ರ ಯೂಸ್ ಮಾಡಿ. ನಾವು ಸ್ಪ್ರೇ ಮಾಡಬೇಕಾದ್ರೆ ಮಾಸ್ಕ್ ಮತ್ತು ಹ್ಯಾಂಡ್ ಗ್ಲೌಸ್ ಯೂಸ್ ಮಾಡಬೇಕು. ಏನಕ್ಕೆಂದರೆ ಯಾವುದೇ ರೀತಿ ಕೆಮಿಕಲ್ಸು ನಮ್ಮ ಬಾಡಿ ಒಳಗೆ ಎಂಟ್ರಿ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೀವಿ. ಮುಂದಿನ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಕಿನೋ ಕಲ್ಚರ್ಸ್ ಅಂಡ್ ಸ್ಟೇ ಟ್ಯೂನ್ಡ್ ಗೈಸ್.